हरिः ओम्। व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾವು ನಿನ್ನೆಯ ಪಾಠದಲ್ಲಿ ಕೇಳಿದಂತೆ ಪರಮಾತ್ಮನ ಸೇವೆ ಮಾಡಲಿಕ್ಕೆ ಅಂತ ಭೂಭಾರ ಹರಣ ಕಾರ್ಯದಲ್ಲಿ ತಾವು ಕೂಡ ಪರಮಾತ್ಮನ ಸೇವೆ ಮಾಡಬೇಕು ಎನ್ನುವ ಉದ್ದೇಶದಿಂದಾಗಿ ಅನೇಕ ಜನ ದೇವತೆಗಳು ಪರಮಾತ್ಮ ಅವತಾರ ಮಾಡಿದಂತ ಸಂದರ್ಭದಲ್ಲಿ ತಾವು ಕೂಡ ಅವತಾರವನ್ನು ಮಾಡಿರ್ತಾರೆ ಅಂತ. ಅವತಾರ ಮಾಡಿದಾಗ ಪ್ರತಿಯೊಬ್ಬರು ಕೂಡ ಒಂದೇ ಹಂತದಲ್ಲಿ ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರವರ ಬಲ, ಜ್ಞಾನ ಬೇರೆ ಬೇರೆ ಹಂತದಲ್ಲಿ ಇರ್ತವೆ. ಹಾಗಾಗಿ ಅವರಲ್ಲಿ ತಾರತಮ್ಯ ಯಾವ ರೀತಿಯಾಗಿ ಎನ್ನುವಂತ ಅಂಶವನ್ನ ಆಚಾರ್ಯರು ತಿಳಿಸಿದ್ರು. ಮುಂದೆ ಆ ರಾಮಾಯಣದಲ್ಲಿ ಬರುವಂತಹ ತಾರತಮ್ಯ, ರಾಮಾಯಣದಲ್ಲಿ ವಿಶೇಷವಾಗಿ ಹಿಂದೆ ಹೇಳಿದ್ದು ಬಲದೇವ ಸ್ತತಃ ಅಂತ, ಮಹಾಭಾರತದಲ್ಲಿ ಬರುವಂತಹ ರಾಜರ ಮತ್ತು ಬೇರೆ ಬೇರೆ ವ್ಯಕ್ತಿಗಳ ತಾರತಮ್ಯವನ್ನು ಹೇಳಿದ್ರು. ಯಾರು ಭಗವಂತನ ಕಾರ್ಯವನ್ನು ವಿಶೇಷವಾಗಿ ಮಾಡಿದಂಥವರು ಅಂತ. ಭೀಮಸೇನ ದೇವರು, ಅದಾದ ಮೇಲೆ ಭಾರತೀ ದೇವಿ ಅಂದ್ರೆ ದ್ರೌಪದಿ ದೇವಿ, ಅದಾದ ಮೇಲೆ ಬಲರಾಮ ಮುಂತಾದಂತಹ ಅವರು ಅಂತ ಅವರ ತಾರತಮ್ಯವನ್ನು ಹೇಳಿದ್ರು. ಈಗ ಅದಾದ ಮೇಲೆ ರಾಮಾಯಣದಲ್ಲಿ ಯಾರ್ಯಾರು ಪರಮಾತ್ಮನ ಸೇವೆಯನ್ನು ಮಾಡಿದ್ದಾರೆ ಅದರಲ್ಲಿ ಬರುವಂತಹ ತಾರತಮ್ಯವನ್ನ ಈಗ ತಿಳಿಸ್ತಾ ಇದ್ದಾರೆ. ಶ್ಲೋಕ ಹೇಳ್ತೇನೆ, ನೀವು ಹೇಳಿ. ಲಕ್ಷ್ಮಣೋ ಹನುಮತ್ ಪಶ್ಚಾತ್ ತಥೋ ಭರತವಾಲಿನೌ ಶತ್ರುಘ್ನಸ್ತು ತತಃ ಪಶ್ಚಾತ್ ಸುಗ್ರೀವಾದ್ಯಾಹ ತಥೋ ವರಾಹ. ಪದಚ್ಛೇದ ಹೀಗಿದೆ: ಲಕ್ಷ್ಮಣ ಹನುಮತ್ ಪಶ್ಚಾತ್ ತತಃ ಭರತವಾಲಿನೌ ಶತ್ರುಘ್ನಃ ತು ತತಃ ಪಶ್ಚಾತ್ ಸುಗ್ರೀವಾದ್ಯಾಹ ತತಃ ಅವರಾಹ. ವಿಶೇಷವಾಗಿ ಪರಮಾತ್ಮನ ಸೇವೆಯನ್ನು ಮಾಡಿದಂತಹ ವ್ಯಕ್ತಿಗಳಲ್ಲಿ ರಾಮಾಯಣದಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಸಹಜವಾಗಿ ಹನುಮಂತ ದೇವರೇನೆ. ಯಾಕೆಂತ ಹೇಳಿ ಸಾಕ್ಷಾತ್ ವಾಯುದೇವರ ಅವತಾರ ಆಗಿದ್ದರಿಂದಾಗಿ ಯಾವ ಹನುಮಂತ ದೇವರೇನಾಗ್ತಾರೆ, ಅದು ಪರಮಾತ್ಮನ ಕಾರ್ಯವನ್ನು ಮಾಡಿದಂತಹ ವ್ಯಕ್ತಿಗಳಲ್ಲಿ ಅತ್ಯಂತ ಶ್ರೇಷ್ಠರು ಅಂತ ಕರೆಸ್ಕೊಳ್ತಾರೆ. ಹನುಮಂತ ಅಂತ ಹೇಳಿದ್ರೆ ಹಿಂದೆ ನಾವು ಹೇಗೆ ಕೇಳಿದಂತೆ ಭೀಮಸೇನ ದೇವರು ವೈರ ಹೇತುವಾಗಿದ್ರು. ಅಂದ್ರೆ ದ್ವೇಷ ಬರ್ಲಿಕ್ಕೆ ಕಾರಣರೂ ಅವರೇ ಆಗಿದ್ದರು, ಅದೇ ರೀತಿಯಾಗಿ ಸಂಹಾರಕರು ಅವರೇ ಆಗಿದ್ದರು ಪ್ರಧಾನವಾಗಿ. ಆದ್ರೆ ದ್ರೌಪದಿ ಹಾಗಲ್ಲ, ಕೇವಲ ದ್ವೇಷ ಬರ್ಲಿಕ್ಕೆ ಕಾರಣ ಮಾತ್ರ ಆಗಿದ್ದಳು. ಹಾಗೆ ಇಲ್ಲಿ ಹನುಮಂತ ದೇವರು ಏನಾಗಿದ್ದಾರೆ, ಹಂತಾಚ ವೈರ ಹೇತುಶ್ಚ ಅಂತ ಅವರೇನಾಗಿದ್ದಾರೆ, ದ್ವೇಷ ಹುಟ್ಟಿಸಲಿಕ್ಕೆ ಕಾರಣರು ಅವರೇ ಆಗಿದ್ದಾರೆ. ಆ ದ್ವೇಷವನ್ನು ಮಾಡುವಂತಹ ದುಷ್ಟರನ್ನ ಸಂಹಾರ ಮಾಡುವಂತಹವರು ಕೂಡ ಯಾರಾಗಿದ್ದಾರೆ, ಆ ಹನುಮಂತ ದೇವರೇ ಆಗಿದ್ದಾರೆ. ಹಾಗಾಗಿ ಹನುಮಂತ ಅಂತ ನಿಶ್ಚಯ, ಅದು ಪ್ರತಿಯೊಬ್ಬರಿಗೆ ಗೊತ್ತಿರುವಂತಹ ವಿಚಾರ. ಹಾಗಾಗಿ ಇಲ್ಲಿ ಹನುಮಂತನೇ ಮೊದಲು ಅಂತ ಹೇಳಿಲ್ಲ ಡೈರೆಕ್ಟ್ ಆಗಿ. ಲಕ್ಷ್ಮಣ ಹನುಮತ್ ಪಶ್ಚಾತ್, ಹನುಮಂತನ ನಂತರ ಬರುವಂತವನು ಲಕ್ಷ್ಮಣ ಅಂತ ಆ ರೀತಿ ಹೇಳಿದ್ದರು. ಅದರಿಂದ ಸಿದ್ಧವಾಗೋದೇನು ಹನುಮಂತ ಪ್ರಧಾನ ಅಂತ. ಹೀಗೆ ಹನುಮಂತ ಪ್ರಧಾನ ಪರಮಾತ್ಮನ ಕಾರ್ಯವನ್ನು ಸಾಧನೆ ಮಾಡಿದಂಥವನು ಅಂತ. ಅದಾದ ಮೇಲೆ ಲಕ್ಷ್ಮಣ ಲಕ್ಷ್ಮಣ ಸ್ವಯಂ ರಾಮದೇವರಿಗೆ ತಮ್ಮನಾಗಿ ಅವತಾರ ಮಾಡಿ, ಅದರಲ್ಲೂ ವಿಶೇಷವಾಗಿ ಯಾರೂ ಮಾಡದೇ ಇದ್ದಂತಹ 14 ವರ್ಷಗಳ ಕಾಲ ಎಲ್ಲವನ್ನೂ ಕೂಡ ಬಿಟ್ಟು ಕೇವಲ ರಾಮನ ಸೇವೆ ಮಾಡಬೇಕು ಎನ್ನುವಂತಹ ಒಂದೇ ಒಂದು ಉದ್ದೇಶದಿಂದಾಗಿ ತಾನು ಏನ್ ಮಾಡಿದ, ವನವಾಸವನ್ನು ಮಾಡಿದ. ವಾಸ್ತವಿಕವಾಗಿ ಅಲ್ಲಿ ವನವಾಸ ಮಾಡುವಂತಹ ಅನಿವಾರ್ಯತೆ ಲಕ್ಷ್ಮಣನಿಗೆ ಇರಲಿಲ್ಲ, ಸೀತೆಗೂ ಇರಲಿಲ್ಲ. ಸೀತೆಯನ್ನು ಹೆಂಡತಿ ಸರಿ ಹೋದಳು.
ಗಂಡ ಎಲ್ಲಿರ್ಬೇಕು ಅಲ್ಲೇ ತಾನು ಇರಬೇಕು ಅಂತ. ಆದರೆ ಲಕ್ಷ್ಮಣನಿಗೆ ಯಾವುದೇ ರೀತಿಯಂತ ನಿರ್ಬಂಧಗಳು ಇರಲಿಲ್ಲ, ಹೋಗ್ಲೇಬೇಕು ಅಂತ. ಆದರೂ ಕೂಡ ಪರಮಾತ್ಮನ ಸೇವೆ ಎನ್ನುವಂತಹ ಒಂದೇ ಒಂದು ಉದ್ದೇಶದಿಂದಾಗಿ ಲಕ್ಷ್ಮಣ ಕಾಡಿಗೆ ಹೋದ. ಅಲ್ಲಿ ಅನೇಕ ದುಷ್ಟರನ್ನು ಸಂಹಾರ ಮಾಡಿದ. ಹೀಗೆ ಲಕ್ಷ್ಮಣ ಏನಾಗ್ತಾನೆ, ಹನುಮಂತನ ಅನಂತರ ಬರುವಂತಹ ವ್ಯಕ್ತಿ ಆಗ್ತಾನೆ. ಅದಾದ ಮೇಲೆ ಬರುವಂತವ್ರು ಯಾರು ಅಂದ್ರೆ ಭರತ ವಾಲಿನವು ಅಂತ. ಭರತ ಮತ್ತು ವಾಲಿ ಅಂತ ಅವರಿಬ್ಬರು ಕೂಡ, ಭರತ ವಿಶೇಷವಾಗಿ ಕಾಮನ ಅವತಾರ, ಅದಾದ ಮೇಲೆ ವಾಲಿ ಇಂದ್ರನ ಅವತಾರ. ಹೀಗೆ ದೇವತೆಗಳ ವಿಶೇಷ ಅವತಾರರಾದಂತಹ ಭರತ ಮತ್ತು ವಾಲಿ ಅವರು ಪರಮಾತ್ಮನ ಈ ಒಂದು ಭೂಭಾರ ಹರಣ ಕಾರ್ಯದಲ್ಲಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಸೇವೆಯನ್ನು ಸಲ್ಲಿಸಿದಂತಹ ವ್ಯಕ್ತಿಗಳು. ಅದಾದ ಮೇಲೆ ಶತ್ರುಘ್ನಸ್ತು ತತಃ ಪಶ್ಚಾತ್ ಅಂತ. ಅದಾದ ಮೇಲೆ ಯಾರು, ಶತ್ರುಘ್ನ ಅವನು ವಿಶೇಷವಾಗಿ ಪರಮಾತ್ಮನ ಸೇವೆಯನ್ನು ಮಾಡಿದ್ದಾನೆ. ಹಾಗಾಗಿ ಶತ್ರುಘ್ನ ಅನಂತರ ಬರುವಂತಹ ವ್ಯಕ್ತಿ. ಶತ್ರುಘ್ನನಾದ ಮೇಲೆ ಸುಗ್ರೀವಾದ್ಯ ತಥೋವರಾಹ, ಸುಗ್ರೀವ ಮತ್ತೆ ಮುಂದೆ ಬರುವಂತಹ ನೀಲ, ಮೇಂದ, ವಿವಿಧ ಮುಂತಾದಂತಹ ಅವರೆಲ್ಲರೂ ಕೂಡ ತತಃ ಅವರಾಹ, ಅವರಿಗಿಂತ ಕೆಳಗಡೆ ಬರುವಂಥವರು ಎಂಬುದಾಗಿ ವಿಶೇಷವಾಗಿ ರಾಮಾಯಣದಲ್ಲಿ ಬರುವಂತಹ ಭಗವಂತನ ಸೇವೆಯನ್ನು ಮಾಡಿದಂತಹ ವ್ಯಕ್ತಿಗಳಲ್ಲಿ ತಾರತಮ್ಯ ಯಾವ ರೀತಿಯಾಗಿದೆ ಎನ್ನುವಂತ ಅಂಶವನ್ನ ಆಚಾರ್ಯರು ನಮಗೆ ತಿಳಿಸ್ತಾ ಇದ್ದಾರೆ. ಹೀಗೆ ಇಷ್ಟು ವಿಚಾರ ಮುಂದಿನ ಶ್ಲೋಕ ರಾಮಕಾರ್ಯಂತು ಯೈ ಸಮ್ಯಕ್ ಸ್ವಯೋಗ್ಯಂ ನಕೃತಂ ಪುರ ತೈಃ ಪೂರಿತಂ ಕೃಷ್ಣಾಯ ಬೀಭತ್ಸ್ವಾದ್ಯೈಃ ಸಮಂತತಃ. ಪದಚ್ಛೇದ ಹೀಗಿದೆ: ರಾಮಕಾರ್ಯಂ ತು ಯೈಃ ಸಮ್ಯಕ್ ಸ್ವಯೋಗ್ಯಂ ನ ಕೃತಂ ಪುರ ತೈಃ ಪೂರಿತಂ ತತ್ ಕೃಷ್ಣಾಯ ಬೀಭತ್ಸು ಆದ್ಯೈಃ ಸಮಂತತಃ. ಬೀಭತ್ಸ್ವಾದ್ಯೈಃ ಅಂತ ಅದು ಒಂದೇ ಪದ. ಬೀಭತ್ಸ್ವಾದ್ಯೈಃ ಸಮಂತತಃ ಅಂತ ಈ ರೀತಿಯಾಗಿ ಪದಚ್ಛೇದ. ಇಲ್ಲಿ ಆಚಾರ್ಯರು ತಿಳಿಸುವಂತಹ ಒಂದು ವಿಶೇಷವಾದಂತಹ ಅಂಶ ಅಂದ್ರೆ, ರಾಮಾಯಣ ಮತ್ತು ಮಹಾಭಾರತವನ್ನು ನಾವು ಇವತ್ತು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಧರ್ಮ ಗ್ರಂಥಗಳು ಅಂತ ಎಲ್ಲರೂ ಕೂಡ ಕೊಂಡಾಡ್ತಾರೆ. ನಮ್ಮ ದೇಶದ ಇತಿಹಾಸವನ್ನು ತಿಳಿಸುವಂತಹ, ಪರಮಾತ್ಮನ ರಾಮಾವತಾರ ಕೃಷ್ಣಾವತಾರದ ಬಗ್ಗೆ ತಿಳಿಸುವಂತಹ ಅತ್ಯಂತ ಶ್ರೇಷ್ಠ ಗ್ರಂಥಗಳು ಅಂತ ಎಲ್ಲರೂ ಕೂಡ ಅದನ್ನು ಮೆರೆಸ್ತಾರೆ. ಆ ರೀತಿಯಾಗಿ ಮೆರೆಸಲಿಕ್ಕೆ ಕಾರಣ ಏನು? ಇದರಲ್ಲಿ ಕೇವಲ ಪರಮಾತ್ಮ ವಿಚಾರವನ್ನು ಹೇಳಿಲ್ಲ, ಅನೇಕ ರೀತಿಯಂತಹ ದೇವತೆಗಳ ವಿಚಾರವನ್ನು ತಿಳಿಸಿದೆ. ಅವರ ತಾರತಮ್ಯ, ಅವರು ಮಾಡಿದಂತಹ ಪರಮಾತ್ಮನ ಸೇವೆ, ಅದರಲ್ಲಿ ಮತ್ತೆ ತಾರತಮ್ಯ, ಹೀಗೆ ಎಲ್ಲ ವಿಚಾರವನ್ನು ಕೂಡ ಸಮಷ್ಟಿಯಾಗಿ ಒಂದೇ ಕಡೆ ಸಂಗ್ರಹ ಮಾಡಿ ತಿಳಿಸಿದ್ದಾರೆ. ಹಾಗಾಗಿ ಈ ರಾಮಾಯಣ ಮತ್ತು ಮಹಾಭಾರತವನ್ನ ಎಲ್ಲರೂ ಕೂಡ ಶ್ರೇಷ್ಠ ಗ್ರಂಥಗಳು ಅಂತ ಕೊಂಡಾಡ್ತಾರೆ. ಆ ಒಂದು ದೃಷ್ಟಿಕೋನವನ್ನ ಆಚಾರ್ಯರು ನಮಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಮಹಾಭಾರತವನ್ನ ಕೇವಲ ಇದ್ಯಾವುದೋ ಒಬ್ಬ ರಾಜರ ಕತೆ ಹಾಗೆ ಹೀಗೆ ಅಂತ ನೋಡೋದಲ್ಲ, ಹೊರತು ಅವರ ಸಾಧನೆ ಯಾವ ರೀತಿ ಇರುತ್ತೆ ಅದನ್ನು ಮುಂದೆ ವಿಸ್ತಾರವಾಗಿ ಆಚಾರ್ಯರು ತಿಳಿಸ್ತಾ ಹೋಗ್ತಾರೆ. ರಾಮ ಕಾರ್ಯಂ ತು ಯೈ ಸಮ್ಯಕ್ ಸ್ವಯೋಗ್ಯಂ ನಕೃತಂ ಪುರ ಅಂತ. ಅಂದ್ರೆ ರಾಮ ಕಾರ್ಯ, ಪರಮಾತ್ಮ ತ್ರೇತಾಯುಗದಲ್ಲಿ ರಾಮನಾಗಿ ಅವತಾರವನ್ನು ಮಾಡಿದ್ದ. ರಾಮನಾಗಿ ಅವತಾರ ಮಾಡಿದಾಗ ಏನಾಯ್ತು? ಸೂರ್ಯ, ಅಗ್ನಿ, ಕಾಮ ಮುಂತಾದಂತಹ ಅನೇಕ ದೇವಾನುದೇವತೆಗಳು, ಸಾಕ್ಷಾತ್ ವಾಯುದೇವರೇನೆ ಎಲ್ಲರೂ ಕೂಡ ಒಂದೊಂದು ರೂಪದಿಂದಾಗಿ ಅವತಾರವನ್ನು ಮಾಡಿ ಏನ್ ಮಾಡಿದ್ರು? ವಿಶೇಷವಾಗಿ ಪರಮಾತ್ಮನ ಸೇವೆಯನ್ನು ಮಾಡಿದ್ರು. ಆ ರೀತಿಯಾಗಿ ಸೇವೆ ಮಾಡಿದಂತಹ ಎಲ್ಲ ದೇವಾನುದೇವತೆಗಳೇನೆ ಮತ್ತೆ ಮುಂದೆ ಪರಮಾತ್ಮ ದ್ವಾಪರ ಯುಗದಲ್ಲಿ ಕೃಷ್ಣನಾಗಿ ಅವತಾರ ಮಾಡಿದಾಗ ಮತ್ತೆ ಅವತಾರ ಮಾಡಿದರು. ಕೆಲವೊಬ್ಬರು ಸೇವೆಯನ್ನು ಮಾಡಿದ್ರು, ಕೆಲವೊಬ್ಬರು ದ್ವೇಷವನ್ನು ಮಾಡಿದರು. ಅದಕ್ಕೆ ಕಾರಣ ಮುಂದೆ ತಿಳಿಸ್ತಾ ಹೋಗ್ತಾರೆ. ಅದರಲ್ಲಿ ರಾಮ ಕಾರ್ಯಂತು ಯೈ ಸಮ್ಯಕ್ ಸ್ವಯೋಗ್ಯಂ ನಕೃತಂ ಪುರ ಅಂದ್ರೆ
ರಾಮನಾಗಿ ಅವತಾರ ಮಾಡಿದಾಗ ಯಾವ ಯಾವ ದೇವತೆಗಳು ಅವತಾರ ಮಾಡಿದ್ರೋ ಕೆಲವರು ತಮ್ಮ ವಿಶೇಷವಾದಂತಹ ಸಾಧನೆಯನ್ನ ಮಾಡಿದರು, ಪುಣ್ಯ ಸಂಪಾದನೆ ಮಾಡಿಕೊಂಡು ಬಿಟ್ರು. ಕೆಲವರಿಗೆ ತಮ್ಮ ಯೋಗ್ಯತೆಗೆ ಅನುಗುಣವಾದಂತಹ ಸಾಧನೆಯನ್ನ ಮಾಡ್ಲಿಕ್ಕಾಗ್ಲಿಲ್ಲ, ಪುಣ್ಯ ಸಂಪಾದನೆ ಮಾಡ್ಕೊಳಿಕ್ಕಾಗ್ಲಿಲ್ಲ, ಪರಮಾತ್ಮನ ಸೇವೆಯನ್ನ ಮಾಡ್ಲಿಕ್ಕಾಗ್ಲಿಲ್ಲ. ಹಾಗಾಗಿ ಅವ್ರೇನಾದ್ರು ಮುಂದೆ ತೈಹಿ ಪೂರಿತಂ ತತ್ ಕೃಷ್ಣಾಯ ಬೀಭತ್ ಸ್ವಾದೇಹಿ ಸಮಂತತಃ ಅಂತ ಅವ್ರೇನ್ ಮಾಡಿದ್ರು, ಮುಂದೆ ಕೃಷ್ಣನಾಗಿ ಪರಮಾತ್ಮ ಅವತಾರ ಮಾಡಿದಾಗ, ರಾಮನಾಗಿ ಅವತಾರ ಮಾಡಿದಾಗ ಯಾರ್ಯಾರು ತಮ್ಮ ಕಾರ್ಯವನ್ನ ಪೂರ್ತಿ ಮಾಡ್ಲಿಲ್ವೋ ಅವರೇನ್ ಮಾಡಿದ್ರು, ಕೃಷ್ಣಾಯ ಭೀಭತ್ ಸ್ವಾದೇಹಿ ಸಮಂತತಃ, ಕೃಷ್ಣನಾಗಿ ಪರಮಾತ್ಮ ಅವತಾರ ಮಾಡಿದಾಗ ಅರ್ಜುನನೇ ಮುಂತಾದಂಥವರು ವಿಶೇಷವಾದಂತಹ ಸೇವೆಯನ್ನು ಮಾಡಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೇಗೆ ಅಂತ ಒಂದು ಉದಾಹರಣೆ ಅವರೇ ಕೊಟ್ಟಿದ್ದಾರೆ, ಆಚಾರ್ಯರಿಗೆ ಕೊಟ್ಟಿದ್ದಾರೆ. ಬೀಭತ್ ಸ್ವಾದೇಹಿ ಅಂತ, ಬೀಭತ್ಸು ಅಂತ ಹೇಳಿದ್ರೆ ಅರ್ಜುನ. ಅವನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದ, ರಾಮಾವತಾರದಲ್ಲಿ ವಾಲಿಯಾಗಿ ಅವತಾರ ಮಾಡಿದ್ದ. ವಾಲಿಯಾಗಿ ಅವತಾರ ಮಾಡಿದಾಗ ಅವನು ಅಷ್ಟೊಂದೇನು ವಿಶೇಷವಾಗಿ ರಾಮದೇವರ ಸೇವೆಯನ್ನು ಮಾಡಲಿಲ್ಲ. ರಾಮನಲ್ಲಿ ಸ್ವಲ್ಪ ಭಕ್ತಿಯನ್ನು ಮಾಡಿದ, ಆದರೆ ಅಷ್ಟೊಂದು ಹೇಳಿಕೊಳ್ಳುವಂತಹ ಸೇವೆ, ತನ್ನ ಯೋಗ್ಯತೆಗೆ ಅನುಗುಣವಾದಂತಹ ಸೇವೆಯನ್ನು ಮಾಡಲಿಲ್ಲ. ಹಾಗಾಗಿ ಸಾಧನೆ ಬಾಕಿ ಉಳಿದಿತ್ತು. ಅದಕ್ಕೆ ಏನ್ ಮಾಡಿದ, ಪರಮಾತ್ಮನನ್ನು ಮುಂದೆ ಮುಂದೆ ತಾನು ಕೃಷ್ಣನಾಗಿ ಅವತಾರ ಮಾಡಿದಾಗ ಅವನನ್ನು ಅರ್ಜುನನನ್ನಾಗಿ ಹುಟ್ಟುವಂತ ವ್ಯವಸ್ಥೆಯನ್ನು ಮಾಡಿದ. ಅರ್ಜುನನಾಗಿ ಹುಟ್ಟಿದಾಗ ಏನಾಯಿತು, ಕೃಷ್ಣನಿಗೆ ಅರ್ಜುನ ವಿಶೇಷವಾದಂತಹ ಸೇವೆಯನ್ನು ಮಾಡಿದ. ಅನೇಕ ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡಿ, ಅದರಲ್ಲೂ ಕೂಡ ಕೃಷ್ಣನಿಗೆ ಒಬ್ಬ ಆಪ್ತ ಸ್ನೇಹಿತನಂತೆ ಇದ್ದುಕೊಂಡು ಎಲ್ಲ ಕಾರ್ಯದಲ್ಲೂ ಕೂಡ ವಿಶೇಷವಾಗಿ ಸಹಾಯವನ್ನು ಮಾಡಿದಂಥವನು ಯಾವ ಅರ್ಜುನ. ಹಾಗಾಗಿ ಅವ್ರೇನ್ ಮಾಡಿದರು, ಆ ರೀತಿಯಾಗಿ ತಮ್ಮ ಸೇವೆಯನ್ನ ವಿಶೇಷವಾಗಿ ಹಿಂದೆ ಯಾರು ಸೇವೆ ಮಾಡ್ಲಿಕ್ಕೆ ಆಗಿದ್ದಿಲ್ವೋ ಅವರು ಮತ್ತೆ ಕೃಷ್ಣನಾಗಿ ಪರಮಾತ್ಮ ಅವತಾರ ಮಾಡಿದಾಗ ತಾವು ಕೂಡ ಒಂದು ರೂಪದಿಂದಾಗಿ ಅವತಾರವನ್ನು ಮಾಡಿ ತಾವೇನ್ ಮಾಡಿದರು, ಆ ಸೇವೆಯನ್ನ ಪೂರ್ತಿ ಮಾಡಿಕೊಂಡ್ರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದೆ ಅರ್ಜುನ ಆದ್ಯೈಹಿ ಅಂತ ಇದೆ, ಅಂದ್ರೆ ಅರ್ಜುನನೇ ಮೊದಲಾದಂಥವರು ಅಂತ. ಅದರಲ್ಲಿ ಆದ್ಯೈಹಿ ಅನ್ನುವಂಥ ಪದದಿಂದಾಗಿ ಬೃಹಸ್ಪತ್ಯಾಚಾರ್ಯರನ್ನು ಇಟ್ಕೊಳ್ಬೇಕು. ಬೃಹಸ್ಪತ್ಯಾಚಾರ್ಯರ ಅವತಾರ ರಾಮಾಯಣದಲ್ಲಿ ತಾರ. ಆ ತಾರ ರಾಮನ ಸೇವೆನ ಅಷ್ಟೊಂದೇನು ಹೆಚ್ಚು ಮಾಡಲಿಲ್ಲ, ತನ್ನ ಯೋಗ್ಯತೆಗೆ ಅನುಗುಣವಾಗಿ ಮಾಡಲಿಲ್ಲ. ಹಾಗಾಗಿ ಅವನೇ ಮಾಡಿದ, ಮುಂದೆ ದ್ರೋಣಾಚಾರ್ಯರಾಗಿ ಹುಟ್ಟಿ ಅನೇಕ ರೀತಿಯಾದಂತಹ ಕಾರ್ಯಗಳನ್ನ ಸಲ್ಲಿಸಿದ, ತನ್ನ ಸಾಧನೆಯನ್ನು ಪೂರ್ತಿ ಮಾಡಿಕೊಂಡ ಅಂತ. ಅದೇ ರೀತಿಯಾಗಿ ಉದ್ಧವ ಅವನಾಗಿ ಅವತಾರ ಮಾಡಿ ತನ್ನ ಜ್ಞಾನ ಸೇವೆಯನ್ನು ಮಾಡಿಕೊಂಡ. ಹೀಗೆ ಅನೇಕ ವ್ಯಕ್ತಿಗಳು ಏನ್ ಮಾಡ್ತಾರೆ, ತಮ್ಮ ಕಾರ್ಯ ಎಂಬುದು, ಸಾಧನೆ ಎಂಬುದು ಕಡಿಮೆ ಆಗಿದ್ದರೆ ಮುಂದಿನ ಪರಮಾತ್ಮನ ಅವತಾರದ ಸಂದರ್ಭದಲ್ಲಿ ವಿಶೇಷವಾಗಿ ಸಾಧನೆಯನ್ನು ಮಾಡ್ತಾರೆ ಅಂತ. ಇದು ಒಂದು ಅಂಶ. ಮುಂದಿನ ಅಂಶ ಇದಕ್ಕೆ ವಿರುದ್ಧವಾಗಿದೆ. ಆ ಎರಡು ಶ್ಲೋಕಗಳನ್ನ ನೋಡೋಣ. ಅಧಿಕಂ ಯೈಃ ಕೃತಂ ತತ್ರ ತೈರೂನಂ ಕೃತಮತ್ರ ತತ್ ಕರ್ಣಾದ್ಯೈಃ ಅಧಿಕಂ ಯೈಸ್ತು ಪ್ರಾದುರ್ಭಾವದ್ವಯೇ ಕೃತಂ ವಿವಿಧಾದ್ಯೈರ್ಹಿ ತೈಃ ಪಶ್ಚಾತ್ ವಿಪ್ರತೀಪಂ ಕೃತಂ ಹರೇಃ ಪ್ರಾದುರ್ಭಾವದ್ವಯೇ ಹ್ಯಸ್ಮಿನ್ ಸರ್ವೇಷಾಂ ನಿರ್ಣಯ ಕೃತಃ. ಪದಚ್ಛೇದ ಹೀಗಿದೆ: ಅಧಿಕಂ ಯೈಃ ಕೃತಂ ತತ್ರ ತೈಃ ಊನಂ ಕೃತಂ ಅತ್ರ ತತ್ ಕರ್ಣಾದ್ಯೈಃ ಅಧಿಕಂ ಯೈಃ ತು ಪ್ರಾದುರ್ಭಾವದ್ವಯೇ ಕೃತಂ ವಿವಿಧಾದ್ಯೈಃ ಹಿ ತೈಃ ಪಶ್ಚಾತ್ ವಿಪ್ರತೀಪಂ ಕೃತಂ ಹರೇಃ ಪ್ರಾದುರ್ಭಾವದ್ವಯೇ ಹಿ ಅಸ್ಮಿನ್ ಸರ್ವೇಷಾಂ ನಿರ್ಣಯಃ ಕೃತಃ. ಸರಿ, ಹಿಂದಿನ
ರಾಮಾವತಾರ ಸಂದರ್ಭದಲ್ಲಿ ಸಾಧನೆಯನ್ನು ಯಾರಿಗೆ ಪೂರ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ವೋ, ವಿಶೇಷ ಸಾಧನೆಯನ್ನು ಮಾಡಲಿಲ್ವೋ, ಅವರು ಕೃಷ್ಣನಾಗಿ ಅವತಾರ ಮಾಡಿದಾಗ, ಪರಮಾತ್ಮ ಅವತಾರ ಮಾಡಿದಾಗ ತಾವು ಒಂದೊಂದು ರೂಪದಿಂದ ಅವತಾರ ಮಾಡಿ ತಮ್ಮ ಸಾಧನೆಯನ್ನ ಪೂರ್ತಿ ಮಾಡಿಕೊಂಡ್ರು ಅಂತ ಇಷ್ಟು ಹೇಳಿದ್ರು. ಹಾಗಾದರೆ ರಾಮನಾಗಿ ಅವತಾರ ಮಾಡಿದ್ದಾಗಲೇನೆ, ಪರಮಾತ್ಮ ರಾಮನಾಗಿ ಅವತಾರ ಮಾಡಿದ್ದಾಗಲೇನೆ ಯಾರು ಪರಮಾತ್ಮನ ವಿಶೇಷವಾದಂತಹ ಸೇವೆಯನ್ನು ಮಾಡಿದ್ರೋ ಅವರ ಕಥೆ ಏನು? ಅದಕ್ಕೆ ತಿಳಿಸ್ತಾರೆ, ಅಧಿಕಂ ಯೈಃ ಕೃತಂ ತೈಹಿ, ಅಧಿಕಂ ಯೈಃ ಕೃತಂ ತತ್ರ ತೈಹಿ ಊನಂ ಕೃತಮತ್ರ ತತ್. ತತ್ರ ಅಂದ್ರೆ ರಾಮಾವತಾರ ಸಂದರ್ಭದಲ್ಲಿ ಯಾರು ಅಧಿಕಂ ವಿಶೇಷವಾದಂತಹ ಪರಮಾತ್ಮನ ಸೇವೆಯನ್ನು ಮಾಡಿದರೋ ಅವರೇನಾದರೂ ತೈಹಿ ಊನಂ ಕೃತಮತ್ರ ತತ್, ಅವ್ರೇನ್ ಮಾಡಿದ್ರು ಮುಂದೆ ಅದನ್ನ ಊನ ಅಂದ್ರೆ ಕಡಿಮೆ ಮಾಡಿಕೊಂಡ್ರು ಅಂತ, ಅಂದ್ರೆ ಪರಮಾತ್ಮನ ವಿರೋಧ ದ್ವೇಷ ಇತ್ಯಾದಿಗಳನ್ನ ಮಾಡಿದ್ರು ಅಂತ. ಅದಕ್ಕೆ ಹೇಗೆ ಅಂತ ತಿಳಿಸ್ತಾ ಇದ್ದಾರೆ. ಕರ್ಣಾದ್ಯೈಹಿ ಅಧಿಕಂ ಯೈಸ್ತು ಪ್ರಾದುರ್ಭಾವ ದ್ವಯೇ ಕೃತಂ ಅಂತ. ಅಂದ್ರೆ ಕರ್ಣ ಅವನು ಸೂರ್ಯನ ಅವತಾರ. ಕರ್ಣ ಹಿಂದಿನ ಜನ್ಮದಲ್ಲಿ ಸುಗ್ರೀವನಾಗಿ ಅವತಾರ ಮಾಡಿದ್ದ. ಸುಗ್ರೀವನಾಗಿ ಅವತಾರ ಮಾಡಿದಾಗ ರಾಮದೇವರ ವಿಶೇಷವಾದಂತಹ ಸೇವೆಯನ್ನು ಮಾಡಿದ. ವಿಶೇಷವಾಗಿ ಆ ಸೀತೆಯನ್ನು ಹುಡುಕಿಸುವುದರಿಂದ ಪ್ರಾರಂಭ ಮಾಡಿ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟುವುದು, ಅದಾದ ಮೇಲೆ ಯಾವ ಅಲ್ಲಿಗೆ ಹೋಗಿ ಯುದ್ಧ ಮಾಡಿ ಅಲ್ಲಿ ಅನೇಕ ತನ್ನ ಕಪಿ ಸೈನ್ಯ ಕರೆದುಕೊಂಡು ಹೋಗಿ ಯುದ್ಧವನ್ನು ಮಾಡಿ ಪುನಃ ಸೀತೆಯನ್ನು ಕರೆದುಕೊಂಡು ಬರ್ಲಿಕ್ಕೆ, ಅಲ್ಲಿ ದುಷ್ಟರಾದಂತಹ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ವಿಶೇಷವಾದಂತಹ ಸೇವೆಯನ್ನು ಮಾಡಿದಂಥವನು ಯಾರು? ಅದು ಸುಗ್ರೀವ. ಆ ಸುಗ್ರೀವ ಏನ್ ಮಾಡಿದ, ಮುಂದೆ ಅಧಿಕ ಸೇವೆ ಹಿಂದೆ ಮಾಡಿಬಿಟ್ಟಿದ್ದ, ತನ್ನ ಯೋಗ್ಯತೆಯನ್ನು ಮೀರಿ ಅಧಿಕ ಸೇವೆಯನ್ನು ಮಾಡಿಬಿಟ್ಟಿದ್ದ. ಹಾಗಾಗಿ ಅವನೇನ್ ಮಾಡಿದ, ಮುಂದೆ ಕರ್ಣ, ಅದೇ ಸುಗ್ರೀವನೇ ಕರ್ಣನಾಗಿ ಅವತಾರ ಮಾಡಿದ. ಕರ್ಣನಾಗಿ ಅವತಾರ ಮಾಡಿ ತಾನು ಸಂಪಾದನೆ ಮಾಡಿದಂತಹ ಪುಣ್ಯವನ್ನ ಕಳೆದುಕೊಂಡ ಅಂತೇಳಿ ಎಲ್ಲ ಪುಣ್ಯ ಹೋಗಲಿಲ್ಲ, ಅಧಿಕವಾಗಿ ಪುಣ್ಯ ಹ್ರಾಸ, ಅಧಿಕವಾಗಿ ಸಂಪಾದನೆ ಮಾಡಿದಂತಹ ಪುಣ್ಯ ಎಂಬುದು ಅದನ್ನ ಊನಂ ಕಡಿಮೆ ಮಾಡಿಕೊಂಡ, ಕಳೆದುಕೊಂಡ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಕರ್ಣಾದ್ಯೈಹಿ ಅಧಿಕಂ ಯೈಸ್ತು ಪ್ರಾದುರ್ಭಾವ ದ್ವಯೇ ಕೃತಂ. ಅವರೇನ್ ಮಾಡಿದ್ರು, ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಅಧಿಕವಾದಂತಹ ಪುಣ್ಯವನ್ನ ಈ ಜನ್ಮದಲ್ಲಿ ವಿಶೇಷವಾಗಿ ಅವರೇನ್ ಮಾಡಿದ್ರು, ಕಳೆದುಕೊಂಡ್ರು ಅಂತ. ಅದೇ ರೀತಿಯಾಗಿ ಆ ಯಾವ ಲಕ್ಷ್ಮಣ ಏನಾದ, ರಾಮಾಯಣ ಸಂದರ್ಭದಲ್ಲಿ ಹಿಂದೆನೆ ಹೇಳಿದಂತೆ ಹನುಮಂತನ ಅನಂತರ ವಿಶೇಷ ಸೇವೆ ಮಾಡಿದಂಥವನು ಲಕ್ಷ್ಮಣ ರಾಮನ ಸೇವೆಯನ್ನಂತರೂ ಚಿಕ್ಕ ವಯಸ್ಸಿನಿಂದಾಗಿ ಕೊನೆಯ ತನಕ ವಿಶೇಷವಾಗಿ ಮಾಡಿದ್ದಾನೆ, ವಿಶೇಷವಾದಂತಹ ಪುಣ್ಯವನ್ನು ಸಂಪಾದನೆ ಮಾಡಿದ್ದಾನೆ. ಅವರೇನ್ ಮಾಡಿದ್ರು, ಮುಂದೆ ತಮ್ಮ ಪುಣ್ಯವನ್ನ ಕಳೆದುಕೊಂಡ್ರು ಅಂತ. ಯಾವ ರೀತಿ ಅಂತ ಹೇಳಿದ್ರೆ, ಬಲರಾಮ ಏನಾದ, ಕೃಷ್ಣನಿಗೆ ಅಣ್ಣನಾಗಿ ಅವತಾರ ಮಾಡಿದ್ದ. ಅಣ್ಣನಾಗಿ ಅವತಾರ ಮಾಡಿದಾಗ ಪರಮಾತ್ಮ ಅವನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದ. ಕೆಲವೊಂದು ಸಲ ನೀನು ಮಾಡುವಂತಹ ಕಾರ್ಯ ಸರಿ ಇಲ್ಲ ಅಂತ ಬಲರಾಮ ಕೃಷ್ಣನಿಗೆ ಹೇಳ್ತಾ ಇದ್ದ. ಹೀಗೆ ಅಣ್ಣನಾಗಿ ಇದ್ದುಕೊಂಡು ಯಾವ ರೀತಿ ಬುದ್ಧಿವಾದವನ್ನು ಹೇಳಬೇಕು ಅಥವಾ ಕೆಲವೊಂದು ಕೆಲಸಗಳನ್ನು ಮಾಡಬೇಡ ಎಂಬುದಾಗಿ ತಡೆಯಬೇಕು, ಆ ರೀತಿ ಕೆಲವು ಕಾರ್ಯಗಳನ್ನು ಮಾಡಿದ್ದ. ಹಾಗಾಗಿ ತಾನು ಸಂಪಾದನೆ ಮಾಡಿದಂತಹ ವಿಶೇಷವಾದಂತಹ ಪುಣ್ಯವನ್ನ ತಾನೇನ್ ಮಾಡಿದ, ತಾನು ಕಡಿಮೆ ಮಾಡಿಕೊಂಡ. ಯಾಕೆಂದ್ರೆ ಅಣ್ಣನಾಗಿ ಹುಟ್ಟಿದಾದ್ರಿಂದಾಗಿ ಒಂದು ದಿವಸವೂ ಕೂಡ ಕೃಷ್ಣನಿಗೆ ನಮಸ್ಕಾರ ಮಾಡಲಿಲ್ಲ, ಹೊರತು ಕೃಷ್ಣನಿಂದಲೇ ನಮಸ್ಕಾರ ಮಾಡಿಸಿಕೊಂಡ. ಹೀಗೆ ಇದು ಸಹಜವಾಗಿ ಆಗುವಂತಹ ಕಾರ್ಯಗಳು. ಇದರಿಂದಾಗಿ ಅವನಿಗೆ ತಾನು ಅಧಿಕವಾಗಿ ಸಂಪಾದನೆ ಮಾಡಿದಂತಹ ಪಾಪ ಎಂಬುದು ಕಡಿಮೆ ಆಯಿತು. ಇದು ಒಂದು. ಆಮೇಲೆ ಇದೆಲ್ಲವೂ ಕೂಡ ಹಿಂದಿನ ಜನ್ಮದಲ್ಲಿ ಹುಟ್ಟಿ ಮತ್ತೆ ಮುಂದೆ ಆ ಜನ್ಮ ಕಳೆದುಕೊಂಡು ಮತ್ತೆ ಇನ್ನೊಂದು ಜನ್ಮ ಪಡೆದಂಥವರ ಕಥೆ ಆಯಿತು. ಆದರೆ ಇಲ್ಲಿ ಮುಂದೆ ಹೇಳ್ತಿರುವಂತಹ ಕಥೆ ಇನ್ನೊಂದು ವಿಶಿಷ್ಟವಾದಂತಹ ಕಥೆ. ಯಾವುದು ಅಂದ್ರೆ, ವಿವಿಧಾದ್ಯೈಹಿ ಹಿ ತೈಹಿ ಪಶ್ಚಾತ್ ವಿಪ್ರತೀಪಂ ಕೃತಂ ಹರೇ ಅಂತ. ಅಶ್ವಿನಿ ದೇವತೆಗಳು ವಿಶೇಷವಾಗಿ ಮೈಂದ ಮತ್ತು ವಿವಿಧ ಎನ್ನುವಂತಹ ಕಪಿಗಳಾಗಿ ಹುಟ್ಟಿದ್ರು ರಾಮಾವತಾರದ ಸಂದರ್ಭದಲ್ಲಿ. ರಾಮಾವತಾರದ ಸಂದರ್ಭದಲ್ಲಿ ಅವರೇನ್ ಮಾಡಿದ್ರು, ರಾಮದೇವರ ವಿಶೇಷ ಸೇವೆ ಏನಿಲ್ಲ, ಒಂದು ಸಾಮಾನ್ಯ ಹಂತದ ಸೇವೆಯನ್ನು ಮಾಡಿದ್ರು. ಅದರಿಂದ ಪುಣ್ಯ ಕೂಡ ಸಂಪಾದನೆ ಆಗಿತ್ತು. ಇವರೇನ್ ಮಾಡಿದ್ರು, ಮುಂದೆ ಪಶ್ಚಾತ್ ವಿಪ್ರತೀಪಂ ಕೃತಂ ಹರೇಹೇ ಅಂತ. ಆದ್ರೆ ಅದೇ ಮೈಂದ ವಿವಿಧರು ಅವರು ದೇಹತ್ಯಾಗ ಮಾಡಲಿಲ್ಲ. ಕೃತಯುಗದಲ್ಲಿ ಇದ್ದಂಥವರೇನೆ, ತ್ರೇತಾಯುಗದಲ್ಲಿ ಇದ್ದಂಥವರೇನೆ ಮುಂದೆ ದ್ವಾಪರ ಯುಗದಲ್ಲೂ ಕೂಡ ಕೃಷ್ಣನ ಅವತಾರ ಸಂದರ್ಭದಲ್ಲೂ ಅದೇ ರೂಪದಿಂದ ಇದ್ದರು ಮೈಂದ ವಿವಿಧರು, ಅದೇ ಹೆಸರು, ಅದೇ ರೂಪ. ಆವಾಗ ಅವರೇನ್ ಮಾಡ್ತಾರೆ, ಕೃಷ್ಣನಿಗೆ ವಿಶೇಷವಾದಂತಹ ವಿರೋಧವನ್ನು ಮಾಡ್ತಾರೆ ಅಂತ.
ಹೇಗೆ ಅಂತ ಹೇಳಿದ್ರೆ ಆ ಮೈಂದ ಬೀಬಿದರು ವಿಶೇಷವಾಗಿ ಜರಾಸಂಧ, ನರಕಾಸುರ, ಕಂಸ ಇವರ ಸ್ನೇಹಿತರಾಗಿ ಬಿಟ್ಟಿದ್ರು. ಆದ ಕಾರಣ ಏನಾಯ್ತು, ಯಾವಾಗ ಈ ಕೃಷ್ಣ ನರಕಾಸುರ, ಕಂಸ ಮುಂತಾದಂತಹ ವ್ಯಕ್ತಿಗಳನ್ನ ಕೊಂದ ಅಂತ ಗೊತ್ತಾದ್ನೋ ಆವಾಗ ಕೃಷ್ಣನ ಮೇಲೆ ಅನೇಕ ದ್ವೇಷವನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಂತೆ. ಅದೇ ರೀತಿ ಕೃಷ್ಣ ಇಲ್ಲಿ ವಾಸವಾಗಿರ್ತಾ ಇದ್ನೋ ಅಲ್ಲಿ ಉಪ್ಪು ನೀರಿನ ಮಳೆ ಅಥವಾ ಕೆಲವೊಂದು ಕಡೆ ತುಂಬಾ ಕೆಟ್ಟದಾದಂತಹ ಮಳೆಯನ್ನು ಸುರಿಸಿ ಒಂದು ರೀತಿ ತೊಂದರೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದರು. ಹಾಗಾಗಿ ಹಿಂದಿನ ಯುಗದಲ್ಲಿ ರಾಮನಾಗಿ ಅವತಾರ ಮಾಡಿದಾಗ ಪರಮಾತ್ಮ ಯಾವ ಪುಣ್ಯವನ್ನು ಸಂಪಾದನೆ ಮಾಡಿದರೋ ಆ ಪುಣ್ಯವನ್ನ ಮೈಂದ ವಿವಿಧರು ಕೊನೆಗೆ ಏನ್ ಮಾಡಿದರು, ಆ ಕೃಷ್ಣನಿಗೆ ವಿರೋಧವನ್ನು ಮಾಡಿ ವಿಪ್ರತೀಪ ಪಶ್ಚಾತ್ ವಿಪ್ರತೀಪಂ ಅಂತ ಹೇಳಿದ್ದಾರೆ. ವಿಪ್ರತೀಪ ಅಂತ ಹೇಳಿದ್ರೆ ವಿರೋಧ ಅಂತ, ಪರಮಾತ್ಮನಿಗೇನೆ ವಿರೋಧವನ್ನು ಮಾಡಿ ತಾವು ಅಧಿಕವಾಗಿ ಸಂಪಾದನೆ ಮಾಡಿದಂತಹ ಪುಣ್ಯವನ್ನ ಕಳೆದುಕೊಂಡ್ರು. ಇದು ಒಂದು ಹಂತ. ಅದೇ ರೀತಿಯಾಗಿ ಯಾವ ಜಾಂಬವಂತನ ಕಥೆಯನ್ನು ನೋಡ್ಬೋದು. ಜಾಂಬವಂತನು ಕೂಡ ವಿಶೇಷವಾಗಿ ಹಿಂದೆ ರಾಮಾವತಾರದ ಸಂದರ್ಭದಲ್ಲಿ ವಿಶೇಷವಾದಂತಹ ಪುಣ್ಯವನ್ನ ಸಂಪಾದನೆ ಮಾಡಿದ್ದ. ಮುಂದೆ ಅವನು ಕೃಷ್ಣಾವತಾರ ಸಂದರ್ಭದಲ್ಲಿ ಹಾಗೇ ಇದ್ದ. ಅದಕ್ಕೆ ಆಚಾರ್ಯರು ಹೇಳುವಂತೆ ಯಾಕೆ ಅವನು ಅಷ್ಟು ದೀರ್ಘಕಾಲ ಬದುಕಿದ್ದ ಅಂತ. ಕೃಷ್ಣನಿಗೆ ಜಾಂಬವತಿ ಎನ್ನುವಂತಹ ಕನ್ಯೆಯನ್ನು ಕೊಟ್ಟು ಮದುವೆ ಮಾಡಬೇಕಾದಂತಹ ಪುಣ್ಯ ಜಾಂಬವಂತನಲ್ಲಿ ಇತ್ತು. ಹಾಗಾಗಿ ಜಾಂಬವಂತ ತ್ರೇತಾಯುಗದಿಂದ ಈ ದ್ವಾಪರ ಯುಗದವರೆಗೂ ಕೂಡ ಅವನು ಬದುಕಿದ್ದ ತಿಳಿಸ್ತಾರೆ. ಅಂತಹ ಜಾಂಬವಂತನ ಮಗಳು ಈ ಜಾಂಬವತಿಯನ್ನು ಕೊಟ್ಟಿದ್ರಿಂದಾಗಿ ಏನಾಯಿತು, ವಿಶೇಷ ಪುಣ್ಯ ಸಂಪಾದನೆ ಆಯಿತು. ಆದರೆ ಅದಕ್ಕಿಂತ ಮುಂಚೆ ಅನೇಕ ದಿನಗಳ ಕಾಲ ಶ್ರೀಕೃಷ್ಣನೊಟ್ಟಿಗೆ ಯುದ್ಧವನ್ನು ಮಾಡಿದ. ಆದ್ದರಿಂದಾಗಿ ಅಧಿಕವಾದಂತಹ ಪುಣ್ಯವನ್ನು ಅವನು ಕಳೆದುಕೊಂಡು ಬಿಟ್ಟ ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಆ ಮೈಂದ ವಿವಿಧ ಅನ್ನುವಂಥವರು ಅಶ್ವಿನಿ ದೇವತೆಗಳ ಅವತಾರ. ಮಹಾಭಾರತದಲ್ಲಿ ಅಶ್ವಿನಿ ದೇವತೆಗಳು ಮೈಂದ ವಿವಿಧರಾಗಿಯೂ ಇದ್ರು, ನಕುಲ ಸಹದೇವರಾಗಿಯೂ ಇದ್ರು. ಮೈಂದ ವಿವಿಧರಾಗಿ ಪರಮಾತ್ಮನ ವಿರೋಧವನ್ನು ಮಾಡಿದರು, ನಕುಲ ಸಹದೇವರಾಗಿ ವಿಶೇಷವಾಗಿ ಪರಮಾತ್ಮನ ಸೇವೆಯನ್ನು ಮಾಡಿದರು. ಹೀಗೆ ಏನಾಯಿತು, ಪ್ರಾದುರ್ಭಾವದ್ವಯೇ ಯಸ್ಮಿನ್ ಸರ್ವೇಶಾಂ ನಿರ್ಣಯ ಕೃತಃ. ಈ ಎರಡು ಪ್ರಾದುರ್ಭಾವಗಳಲ್ಲಿ, ಪ್ರಾದುರ್ಭಾವ ಅಂತ ಹೇಳಿದ್ರೆ ಅವತಾರ, ರಾಮಾವತಾರ ಮತ್ತು ಕೃಷ್ಣಾವತಾರದಲ್ಲಿ ಏನಾಗಿದೆ, ಎಲ್ಲರ ನಿರ್ಣಯ ಕೃತಃ, ಎಲ್ಲ ದೇವತೆಗಳ ಯೋಗ್ಯತೆ ಏನು, ಅವರು ಪರಮಾತ್ಮನ ಸೇವೆಯನ್ನು ಏನ್ ಮಾಡಿದ್ದಾರೆ, ಯಾವ ರೀತಿ ಮಾಡಿದ್ದಾರೆ, ಅದರಲ್ಲಿ ಯಾರು ಶ್ರೇಷ್ಠ ಯಾರು ಕನಿಷ್ಠ ಎನ್ನುವಂತ ನಿರ್ಣಯವನ್ನ ಈ ಎರಡು ಅವತಾರಗಳ ಮೂಲಕವೇನೆ ನಾವು ತಿಳಿದುಕೊಳ್ಳಬೇಕು ಅಂತ ಆಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಮಹಾಭಾರತ ಮತ್ತು ರಾಮಾಯಣ ಅದನ್ನು ನಾವು ಅಧ್ಯಯನ ಮಾಡುವಂತಹ ದೃಷ್ಟಿಕೋನ ಕೇವಲ ಅದೊಂದು ಕಥೆ ಅಥವಾ ಕೇವಲ ಪುಣ್ಯ ಬರುತ್ತೆ ಅಷ್ಟು ಮಾತ್ರ ಇರಬಾರದು. ಅದರಿಂದ ನಮಗೆ ವಿಶಿಷ್ಟವಾದಂತಹ ನಿರ್ಣಯಾತ್ಮಕವಾದಂತಹ ಜ್ಞಾನ ಹುಟ್ಟಬೇಕು. ಆ ರೀತಿಯಾಗಿ ಹುಟ್ಟುವಂತಹ ನಲ್ಲಿ ದೃಷ್ಟಿಕೋನದಲ್ಲಿ ನಾವು ಅಧ್ಯಯನ ಮಾಡಬೇಕು. ಅದು ಸಾಧ್ಯವಾಗದೆ ಹೋದರೆ ವಿಶೇಷವಾಗಿ ಆಚಾರ್ಯರ ಇಂತಹ ತಾತ್ಪರ್ಯ ನಿರ್ಣಯಾದಿ ಗ್ರಂಥಗಳ ಮೂಲಕ ಅದನ್ನು ಇಟ್ಟುಕೊಂಡು ನಾವು ಮಹಾಭಾರತವನ್ನಾಗಲಿ ರಾಮಾಯಣವನ್ನಾಗಿ ನೋಡಿದಾಗ ಅದು ನಮಗೆ ಯಾವ ರೀತಿಯಾಗಿ ನಮಗೆ ಅರ್ಥವಾಗುತ್ತೆ ಅನ್ನುವುದು ಇದರ ಮೇಲೆ ಡಿಪೆಂಡ್ ಆಗುತ್ತೆ. ಸಾಮಾನ್ಯವಾಗಿ ರಾಮಾಯಣ ಮಹಾಭಾರತವನ್ನು ಓದುವಾಗ ಯಾವ ರೀತಿ ಅರ್ಥ ಆಗುತ್ತೋ ಅದಕ್ಕಿಂತ ವಿಭಿನ್ನವಾಗಿ ಪ್ರೌಢತೆ ಮೆಚುರಿಟಿಯಿಂದಾಗಿ ಅರ್ಥ ಆಗೋದು ಯಾವಾಗ ಇಂತಹ ತಾತ್ಪರ್ಯ ನಿರ್ಣಯಾದಿ ಗ್ರಂಥಗಳನ್ನ, ಅದರಲ್ಲೂ ಕೂಡ ವಾದಿರಾಜರ, ಜನಾರ್ದನೀಯ ಮುಂತಾದಂತಹ ಅನೇಕ ವ್ಯಾಖ್ಯಾನಕಾರರ ವ್ಯಾಖ್ಯಾನಗಳನ್ನು ಇಟ್ಟುಕೊಂಡು ನೋಡಿದಾಗ ಇನ್ನಷ್ಟು ವಿಶೇಷವಾಗಿ ಸ್ಪಷ್ಟವಾಗಿ ನಮಗೆ ಆ ಮಹಾಭಾರತ ಮತ್ತು ರಾಮಾಯಣದ ಆಂತರ್ಯಗಳೇನು, ಅದು ಕೇವಲ ಯಾವುದೋ ಒಂದು ಹೆಣ್ಣಿಗೋಸ್ಕರ ನಡೆದಂತಹ ಕಥೆಯಲ್ಲ, ಯುದ್ಧವಲ್ಲ, ದೇವಾನುದೇವತೆಗಳ ಸ್ವರೂಪ ನಿರ್ಣಯವಾದಂತಹ ವಿಶೇಷವಾದಂತಹ ಅವತಾರಗಳು ಅಂತ ಈ ರೀತಿಯಾಗಿ ಅನೇಕ ರೀತಿಯಾದಂತಹ ವಿಚಾರಗಳು ನಮಗೆ ಸ್ಪಷ್ಟವಾಗ್ತಾ ಹೋಗ್ತವೆ. ಮುಂದಿನ ಶ್ಲೋಕ, ನೈತಯೋ ರಕೃತಂ ಕಿಂಚಿತ್ ಶುಭಂ ವಾ ಯದಿ ವಾ ಶುಭಂ ಅನ್ಯತ್ರ ಪೂರ್ಯತೆ ಕ್ವಾಪಿ ತಸ್ಮಾತ್ ಅತ್ರೈವ ನಿರ್ಣಯಃ. ಪದಚ್ಛೇದ ಹೀಗಿದೆ, ನ ಏತಯೋಃ ಅಕೃತಂ
ಕಿಂಚಿತ್ ಶುಭಂ ವಾ ಯದಿ ವಾ ಅಶುಭಂ ಅನ್ಯತ್ರ ಪೂರ್ಯತೆ ಕ್ವಾಪಿ ತಸ್ಮಾತ್ ಅತ್ರೈವ ನಿರ್ಣಯ. ಆಚಾರ್ಯರು ಒಂದು ಸ್ಪಷ್ಟವಾದಂತಹ ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಸರಿ, ಈ ಎರಡು ಅವತಾರಗಳಲ್ಲೂ ನಾವು ಸಾಧನೆ ಮಾಡಲಿಲ್ಲ ದೇವತೆಗಳು, ಮತ್ತೆ ಮುಂದೆ ಯಾವ್ದಾದ್ರು ಅವತಾರದಲ್ಲಿ ಹುಟ್ಟಿ ಸಾಧನೆ ಮಾಡ್ತೀವಾ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ನೈತಯೋ ರಕೃತಂ ಕಿಂಚಿತ್ ಶುಭಂ ವಾ ಯದಿವಾ ಶುಭಂ. ಎರಡೇ ಅವತಾರ. ವರಾಹ ಅವತಾರ ಮಾಡಿದಾಗ ಯಾವ ದೇವತೆಗಳ ಅವತಾರ ಮಾಡಲಿಲ್ಲ. ನರಸಿಂಹ ಅವತಾರ ಮಾಡಿದಾಗ ಪ್ರಹ್ಲಾದನೊಬ್ಬನೇ ನಾವು ನೋಡುವಂತೆ. ಹೀಗೆ ಯಾವುದೇ ಅವತಾರಗಳಾಗಲಿ ಅದರಲ್ಲಿ ಪರಮಾತ್ಮ ಹಾಗೆ ಬಂದ ಹೀಗೆ ಹೋಗಿಬಿಟ್ಟ, ಅಥವಾ ಕೆಲವೊಂದು ಜ್ಞಾನಾವತಾರಗಳಾಗಿದ್ದು ಅದರಲ್ಲಿ ಪರಮಾತ್ಮ ಗ್ರಂಥ ರಚನೆ ಮಾಡಿದ, ತನ್ನ ಶಿಷ್ಯರಿಗೆ ಉಪದೇಶ ಮಾಡಿದ, ಇಷ್ಟು ಮಾತ್ರ ಕಾಣಿಸುತ್ತೆ. ಬೇರೆ ದೇವತೆಗಳ ಸಾಧನೆಗೆ ಪ್ರಧಾನವಾಗಿ ನಾವು ನೋಡೋದಿಲ್ಲ ಅಂತ ಹೇಳಿದ್ರೆ ಒಂದು ರಾಮಾವತಾರ ಮತ್ತು ಕೃಷ್ಣಾವತಾರ ಮಾತ್ರ. ಹಾಗಾಗಿ ನೇತಯೋ ಅಕೃತಂ ಕಿಂಚಿತ್, ಈ ಅವತಾರಗಳಲ್ಲಿ ನಾವು ಪುಣ್ಯವನ್ನಾಗಲಿ ಪಾಪವನ್ನಾಗಲಿ ಏನ್ ಮಾಡಬೇಕು, ಪೂರ್ತಿ ಮಾಡ್ಕೊಳ್ಬೇಕು. ಪಾಪಿಷ್ಠರಾಗಿದ್ರೆ ಪಾಪ ಪೂರ್ತಿ, ಪುಣ್ಯವಂತರಾಗಿದ್ದರೆ ಪುಣ್ಯ ಸಂಪಾದನೆ ಮಾಡೋದು. ಶುಭಮ್ಮ ಯದಿವಾ ಶುಭಂ, ಪುಣ್ಯ ಆಗಲಿ ಪಾಪವಾಗಲಿ ಅದನ್ನು ನಾವು ಮಾಡಿಕೊಳ್ಳಬೇಕು ಅಂತ. ಅನ್ಯತ್ರ ನ ಪೂರ್ಯತೆ, ಪ್ರಾರಂಭದಲ್ಲಿ ನೈತಯೋ ಅಂತ ನ ಅಂತ ಪದ ಇದೆ ಅಲ್ಲಿ, ಅದನ್ನ ನ ಪೂರ್ಯತೆ ಅಂತ ಇಟ್ಕೊಳ್ಬೇಕು. ಅಂದ್ರೆ ಬೇರೆಗಳಲ್ಲಿ, ಬೇರೆ ಯಾವ ಅವತಾರಗಳಲ್ಲಿಯೂ ಕೂಡ ಏನಾಗೋದಿಲ್ಲ, ಅದು ಪೂರ್ತಿ ಆಗೋದಿಲ್ಲ. ಬೇರೆ ಯಾವ ಅವತಾರಗಳಲ್ಲಿ ಹುಟ್ಟಿ ಸೇವೆ ಮಾಡಿದರೂ ಕೂಡ ಅದೇನಾಗೋದಿಲ್ಲ, ಪೂರ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಎರಡು ಅವತಾರಗಳಲ್ಲಿ ಏನಾಗುತ್ತೆ, ಅವರ ಸಾಧನೆಯ ನಿರ್ಣಯ ಎಂಬುದು ಆಗುತ್ತೆ. ಹಾಗಾಗಿ ತಸ್ಮಾತ್ ಅತ್ರೈವ ನಿರ್ಣಯ, ಇಲ್ಲಿ ಏನೇ ನಿರ್ಣಯ ರಾಮಾವತಾರದಲ್ಲಿ ಮತ್ತು ಕೃಷ್ಣಾವತಾರದಲ್ಲಿ ಮಾತ್ರ ಇದರ ನಿರ್ಣಯ ಆಗುತ್ತೆ, ಬೇರೆ ಕಡೆ ಇದರ ನಿರ್ಣಯ ಆಗಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಆ ಬಲರಾಮನ ವಿಚಾರ, ಅರ್ಜುನನ ವಿಚಾರ, ಸುಗ್ರೀವನ ವಿಚಾರ, ಕರ್ಣನ ವಿಚಾರ, ಮೈಂದ ವಿವಿಧರ ವಿಚಾರ, ಹೀಗೆ ಎಲ್ಲ ದೇವತೆಗಳು ಕೂಡ ಅವತಾರ ಮಾಡಿದ್ದು ಅವರ ಸಾಧನೆ, ಅವರ ವ್ಯಕ್ತಿತ್ವ, ಅವರ ತಾರತಮ್ಯ ಎಲ್ಲವೂ ಗೊತ್ತಾದ ಯಾವಾಗ ಅಂತ ಹೇಳಿದ್ರೆ ಆಚಾರ್ಯರ ಈ ರೀತಿಯಾದಂತಹ ಸ್ಪಷ್ಟವಾದಂತಹ ನಿರ್ಣಯಗಳನ್ನು ನೋಡಿದಾಗ ಮಾತ್ರ ಏನಾಗುತ್ತೆ, ಅವರು ಯಾವ ರೀತಿಯಂತ ಯೋಗ್ಯತೆ ಇತ್ತು ಅಂತ ವಿಚಾರ ಗೊತ್ತಾಗುತ್ತೆ. ಹಾಗಾಗಿ ಗಮನಿಸಬೇಕಾದಂತಹ ಅಂಶ, ಎರಡು ಅವತಾರಗಳ ಮೂಲಕವೇನೆ ನಾವು ದೇವತೆಗಳ ಸಾಧನೆಯನ್ನ ವಿಶೇಷವಾಗಿ ಗಮನಿಸಬೇಕು ಅಂತ. ಈ ಎರಡರಲ್ಲಿ ಮತ್ತೆ ಶ್ರೇಷ್ಠ ಯಾವುದು ಅಂತ ಮುಂದೆ ಆಚಾರ್ಯ ತಿಳಿಸ್ತಾ ಹೋಗ್ತಾರೆ. ಪಶ್ಚಾತ್ತನತ್ವಾತ್ ಕೃಷ್ಣಸ್ಯ ವೈಶೇಷ್ಯಾತ್ ತತ್ರ ನಿರ್ಣಯ ಪ್ರಾದುರ್ಭಾವಮಿಮಂ ತಸ್ಮಾತ್ ಗೃಹೀತ್ವಾ ಭಾರತಂ ಕೃತಂ ಉಕ್ತಾ ರಾಮಕಥಾಪ್ಯಸ್ಮಿನ್ ಮಾರ್ಕಂಡೇಯ ಸಮಾಸ್ಯೆಯ. ಪದಚ್ಛೇದ ಹೀಗಿದೆ: ಪಶ್ಚಾತ್ತನತ್ವಾತ್ ಕೃಷ್ಣಸ್ಯ ವೈಶೇಷ್ಯಾತ್ ತತ್ರ ನಿರ್ಣಯಃ ಪ್ರಾದುರ್ಭಾವಂ ಇಮಂ ತಸ್ಮಾತ್ ಗೃಹೀತ್ವಾ ಭಾರತಂ ಕೃತಂ ಉಕ್ತ್ವಾ ರಾಮಕಥಾ ಅಪಿ ಅಸ್ಮಿನ್ ಮಾರ್ಕಂಡೇಯ ಸಮಾಸ್ಯೆಯ. ಇದರಲ್ಲಿ ವೈಶಿಷ್ಟ್ಯ ಯಾವುದಕ್ಕೆ ಅಂತ, ಸಾಮಾನ್ಯವಾಗಿ ಪರಮಾತ್ಮನ ಯಾವ ರೂಪಗಳಲ್ಲಿಯೂ ಭೇದ ಅನ್ನೋದು ಇಲ್ಲವೇ ಇಲ್ಲ ಅಂತ ಆಚಾರ್ಯರು ಸ್ಪಷ್ಟವಾಗಿ ತಿಳಿಸಿ ಆಗಿಬಿಟ್ಟಿದೆ. ಆದರೂ ಕೂಡ ದೇವತೆಗಳ ಒಂದು ಯೋಗ್ಯತೆ ನಿರ್ಣಯ ಆಗಿದ್ದು, ತಾರತಮ್ಯ ನಿರ್ಣಯವಾಗಿದ್ದು ಯಾವಾಗ ಅಂತ ಹೇಳಿದ್ರೆ ಕೃಷ್ಣಾವತಾರದ ಕಥೆಯಲ್ಲಿ. ಯಾಕೆ ಅಂತ ಹೇಳಿದ್ರೆ ಪಶ್ಚಾತ್ತನತ್ವ ಕೃಷ್ಣಸ್ಯ, ಕೃಷ್ಣಾವತಾರ ಈ ಎರಡು ಅವತಾರಗಳಲ್ಲಿ ಕೊನೆಯ ಅವತಾರ. ಮೊದಲು ಆಗಿದ್ದು ರಾಮಾವತಾರ, ಅದಾದ ಮೇಲೆ ಕೃಷ್ಣಾವತಾರ. ಹಾಗಾಗಿ ಏನಾಗುತ್ತೆ, ಹಿಂದೆ ಯಾರು ಪೂರ್ತಿ ಮಾಡ್ಕೊಂಡಿಲ್ವೋ ಅವರು ಈ ಒಂದು ಕೃಷ್ಣಾವತಾರದಲ್ಲಿ ಪೂರ್ತಿ ಮಾಡ್ಕೊಳ್ತಾರೆ. ಯಾರು ಪೂರ್ತಿ ಮಾಡಿಬಿಟ್ಟಿದ್ರೋ ಅವರು ಇದನ್ನು ಈ ಒಂದು ಅವತಾರದಲ್ಲಿ ಕಳೆದುಕೊಳ್ತಾರೆ, ಅಧಿಕ ಪುಣ್ಯ ಆಗಿದ್ದರೆ. ಹಾಗಾಗಿ ಕೃಷ್ಣಸ್ಯ ವೈಶೇಷ್ಯ, ಕೃಷ್ಣಾವತಾರಕ್ಕೆ ವಿಶಿಷ್ಟವಾದ ಒಂದು ಸ್ಥಾನಮಾನ ಇದೆ ಅಂತ.
ಹಾಗಾಗಿ ವೈಶೇಷ್ಯ ತತ್ವ ನಿರ್ಣಯ. ಹಾಗಾಗಿ ಇಲ್ಲಿ ಏನಾಗುತ್ತೆ, ದೇವತೆಗಳ ತಾರತಮ್ಯ, ಅವರ ವ್ಯಕ್ತಿತ್ವ, ಅವರ ಮಾಡಿದಂತಹ ಸೇವೆ ಎಲ್ಲವೂ ಕೂಡ ಕೃಷ್ಣಾವತಾರದಲ್ಲಿ ನಿರ್ಣಯ ಆಗುತ್ತೆ ಅಂತ. ಪ್ರಾದುರ್ಭಾವಮಿಮಂ ತಸ್ಮಾತ್ ಗೃಹೀತ್ವ ಭಾರತಂ ಕೃತಂ ಅಂತ. ಹಾಗಾಗಿ ಕೃಷ್ಣಾವತಾರದ ಒಂದು ಪಾತ್ರವನ್ನೇ, ಕೃಷ್ಣನ ಪಾತ್ರವನ್ನೇ ಪ್ರಧಾನ ಭೂಮಿಕೆಯನ್ನಾಗಿ, ಮುಖ್ಯ ಭೂಮಿಕೆಯನ್ನಾಗಿ ಇಟ್ಟುಕೊಂಡು ವೇದವ್ಯಾಸ ದೇವರು ಏನ್ ಮಾಡಿದ್ದಾರೆ, ಭಾರತಂ ಕೃತಂ, ಮಹಾಭಾರತ ಎನ್ನುವಂತಹ ದಿವ್ಯವಾದಂತಹ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಸರಿ, ಮಹಾಭಾರತ ಗ್ರಂಥ, ಮಹಾಭಾರತ ಗ್ರಂಥಕ್ಕೆ ಮಧ್ವಾಚಾರ್ಯರು ಏನ್ ಮಾಡಿದ್ದಾರೆ, ವಿಶೇಷವಾಗಿ ಮಹಾಭಾರತ ತಾತ್ಪರ್ಯನಿರ್ಣಯ ಗ್ರಂಥ ಅಂತ ರಚನೆ ಮಾಡಿದ್ದಾರೆ. ಅದ್ರ ಜೊತೆಗೆ ರಾಮಾಯಣ ಯಾಕೆ ಸೇರಿಸಿದ್ರು ಅಂತ ಅನೇಕರು ಆಕ್ಷೇಪ ಮಾಡ್ತಾರೆ. ಇವತ್ತು ಹೆಸರು ಮಾತ್ರ ಮಹಾಭಾರತ ತಾತ್ಪರ್ಯನಿರ್ಣಯ, ಇರೋದೇನು ರಾಮಾಯಣವು ಸೇರಿಬಿಟ್ಟಿದೆ. ರಾಮಾಯಣ ಕಥೆಯೇ ಬೇರೆ, ಮಹಾಭಾರತ ಕಥೆಯೇ ಬೇರೆ, ಅದನ್ನ ಯಾಕೆ ಇದ್ರ ಜೊತೆ ಸೇರಿಸಿದ್ರು ಅಂತ ಕೆಲವೇ ಸಂಶಯ ಬರುತ್ತೆ. ಅದಕ್ಕೆ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಎರಡೂ ಅವತಾರಗಳಲ್ಲಿ ಬರುವಂತಹ ಅನೇಕ ದೇವತೆಗಳ ಅವತಾರದ ನಿರ್ಣಯ ಎಂಬುದು ಇಲ್ಲಿ ಆಗ್ತಾ ಇದೆ. ಹಾಗಾಗಿ ಏನ್ ಮಾಡಿದ್ದಾರೆ ಆಚಾರ್ಯರು, ಮಹಾಭಾರತ ಮತ್ತು ರಾಮಾಯಣ ಎರಡನ್ನು ಕೂಡ ಒಟ್ಟಿಗೆ ಇಟ್ಕೊಂಡಿದ್ದಾರೆ. ಮಹಾಭಾರತದಲ್ಲಿ ಯಾರೊಬ್ಬ ವಿಶೇಷ ಸಾಧನೆ ಮಾಡ್ತಾನೆ, ಅವರು ಹಿಂದಿನ ಅವತಾರದಲ್ಲಿ ಏನು ಸಾಧನೆ ಮಾಡಿದ್ರು ಅಂತ ಗೊತ್ತಾಗಬೇಕಾದ್ರೆ ರಾಮಾಯಣ ಓದ್ಬೇಕು. ಹಾಗಾಗಿ ರಾಮಾಯಣವನ್ನು ಕೂಡ ಒಟ್ಟಿಗೆ ಕೊಟ್ಟಿದ್ದಾರೆ ಅಂತ. ಇಷ್ಟು ಮಾತ್ರ ಅಲ್ಲ, ಮಹಾಭಾರತದಲ್ಲಿ ಏನೇ ಅಂದ್ರೆ ವೇದವ್ಯಾಸ ದೇವರು ರಚನೆ ಮಾಡಿರುವಂತಹ 1,00,000 ಶ್ಲೋಕಾತ್ಮಕವಾದಂತಹ ಮಹಾಭಾರತ ಗ್ರಂಥದಲ್ಲಿ ಏನೇ ಉಕ್ತಾ ರಾಮಕಥಾಪ್ಯಸ್ಮಿನ್ ಮಾರ್ಕಂಡೇಯ ಸಮಾಸ್ಯೆಯ ಅಂತ. ವಿಶೇಷವಾಗಿ ಆ ವನಪರ್ವ ಅಂದ್ರೆ ಎಲ್ಲ ಪಾಂಡವರು ಕೂಡ ವನವಾಸವನ್ನು ಅನುಭವಿಸ್ತಾ ಇದ್ದಂತಹ ಸಂದರ್ಭ. ಆ ವನವಾಸ ಎನ್ನುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಮಾರ್ಕಂಡೇಯ ಉಪಾಖ್ಯಾನ ಅಂತ ಬರುತ್ತೆ. ಮಾರ್ಕಂಡೇಯರ ಋಷಿಗಳ ಮಹತ್ವವನ್ನು ತಿಳಿಸುವಂತಹ ಒಂದು ಉಪಾಖ್ಯಾನ. ಅದರಲ್ಲಿ ವಿಶೇಷವಾಗಿ 18ನೇ ಉಪಾಖ್ಯಾನ ರಾಮೋಪಾಖ್ಯಾನ ಅಂತ. ಅಲ್ಲಿ ವಿಶೇಷವಾಗಿ ಮಾರ್ಕಂಡೇಯರ ಸಂದರ್ಭದಲ್ಲಿ ರಾಮಾವತಾರದ ಬಗ್ಗೆನೂ ಕೂಡ ವಿಶೇಷವಾಗಿ ತಿಳಿಸ್ತಾ ಇದ್ದಾರೆ. ಅಲ್ಲಿ ಮಾರ್ಕಂಡೇಯ ಋಷಿಗಳು ಮತ್ತು ರಾಮದೇವರು ಮಾಡುವಂತಹ ಸಂವಾದ ಮತ್ತು ಅನೇಕ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ. ಯಾಕೆ ಅಲ್ಲಿಯೇ ತಿಳಿಸಿದ್ರು ಅಂತ ಹೇಳಿದ್ರೆ, ಮಾರ್ಕಂಡೇಯರು ಚಿರಂಜೀವಿಗಳು. ಮಾರ್ಕಂಡೇಯ ಮಹಾಭಾಗ ಸಪ್ತ ಕಲ್ಪಾಂತ ಜೀವನ ಅಂತ ದೀರ್ಘವಾದಂತಹ ಆಯಸ್ಸನ್ನು ಪಡೆದಂತಹ ವ್ಯಕ್ತಿಗಳು ಅದು ಮಾರ್ಕಂಡೇಯ ಎನ್ನುವಂತಹ ಋಷಿಗಳು. ಹಾಗಾಗಿ ಮಾರ್ಕಂಡೇಯ ಋಷಿಗಳು ರಾಮಾವತಾರವನ್ನು ಕಂಡವರು, ಅದೇ ರೀತಿಯಾಗಿ ಆ ಮಹಾಭಾರತವನ್ನು ಕಂಡವರು, ರಾಮಾಯಣ ಎರಡನ್ನೂ ಕೂಡ ಕಂಡವರು. ಮುಂದೆ ರಾಮನ ಜೊತೆಗಿನ ಸಂಭಾಷಣೆ ತಿಳಿಸಿದ ಮೇಲೆ ಆ ಪಾಂಡವರಿಗೆ ಮತ್ತು ಮಾರ್ಕಂಡೇಯರಿಗೆ ಆಗುವಂತಹ ಸಂವಾದವನ್ನು ಕೂಡ ಮಹಾಭಾರತ ತಿಳಿಸ್ತಾರೆ. ಹಾಗಾಗಿ ರಾಮಾಯಣವನ್ನು ಕಂಡವರು ಹಾಗೂ ಮಹಾಭಾರತವನ್ನು ಕಂಡವರು. ಹಾಗಾಗಿ ಅವರ ಚರಿತ್ರೆಯನ್ನು ತಿಳಿಸಬೇಕಾದ್ರೆ ವಿಶೇಷವಾಗಿ ರಾಮಾಯಣದ ಅನೇಕ ಭಾಗಗಳನ್ನ ರಾಮೋಪಾಖ್ಯಾನ ಎನ್ನುವಂತಹ ಉಪಪರ್ವ, ಅಂದ್ರೆ 18 ಪರ್ವಗಳು, ಆ ಒಂದೊಂದು ಪರ್ವದಲ್ಲಿ ಮತ್ತೆ ಒಂದೊಂದು ಉಪಪರ್ವಗಳು ಅಂತ ಇರ್ತವೆ. ಅನೇಕ ಉಪಪರ್ವಗಳು, ಬೇರೆ ಬೇರೆ ಕಥೆಯನ್ನು ಹೇಳುವಂತಹ ಉಪಪರ್ವಗಳು ಅಂತ. ಹಾಗೆ ವನಪರ್ವದ ಉಪಪರ್ವವಾದಂತಹ ರಾಮೋಪಾಖ್ಯಾನ ಎನ್ನುವಂತಹ ಭಾಗದಲ್ಲಿ ವಿಶೇಷವಾಗಿ ರಾಮದೇವರ ಚರಿತ್ರೆ ತಿಳಿಸಿದ್ದಾರೆ. ಹಾಗಾಗಿ ದೇವತೆಗಳ ಸಾಧನೆಯನ್ನು ಗಮನಿಸಬೇಕಾದರೆ ನಾವು ತಿಳಿಯಬೇಕಾದಂತಹ 2 ಗ್ರಂಥಗಳು, ಒಂದು ರಾಮಾಯಣ, ಒಂದು ಮಹಾಭಾರತ. ಹಾಗಾಗಿಯೇನೆ ಮಹಾಭಾರತದಲ್ಲಿ ರಾಮಾಯಣವನ್ನು ಕೂಡ ಸೇರಿಸಿದ್ದಾರೆ. ರಾಮಾಯಣದಲ್ಲಿ ಮಹಾಭಾರತ ಇಲ್ಲ, ಯಾಕೆಂದ್ರೆ ಅದು ನಂತರ ನಡೆದಿದ್ದು. ಮಹಾಭಾರತದಲ್ಲಿ ರಾಮಾಯಣದ, ಯಾಕಂದ್ರೆ ಅದು ಮಹಾಭಾರತಕ್ಕಿಂತ ಮುಂಚೆ ನಡೆದಿದ್ದು. ಹಾಗಾಗಿ ಅದನ್ನು ಅದರಲ್ಲಿ ಸೇರಿಸಿ ವೇದವ್ಯಾಸ ದೇವರು ಎರಡನ್ನೂ ಕೂಡ ನಾವು ಅಧ್ಯಯನ ಮಾಡಿ ಅದರ ಮೂಲಕ ಶಾಸ್ತ್ರಾರ್ಥದ ನಿರ್ಣಯವನ್ನು ಮಾಡಬೇಕು ಎನ್ನುವಂತ ಉದ್ದೇಶದಿಂದಾಗಿ ಆ ರೀತಿಯಾಗಿ ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಮಹಾಭಾರತ ಎನ್ನುವುದು ಶ್ರೇಷ್ಠ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಎಲ್ಲ ನಿರ್ಣಯವಾಗೋದು ಇಲ್ಲಿ ಅಂತ. ಯಾಕೆಂದ್ರೆ ಅಲ್ಲಿ ಕೆಲವೊಬ್ಬರು ಜಾಸ್ತಿ ಮಾಡಿರ್ತಾರೆ, ಅದು ಯಾವಾಗ ಅವ್ರು ಶ್ರೇಷ್ಠ ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಮುಂದಿನ ಅವತಾರದಲ್ಲಿ ಗೊತ್ತಾಗುತ್ತೆ ಅವ್ರದ್ದು ಕಡಿಮೆ ಆಯ್ತಾ ಜಾಸ್ತಿ ಆಯ್ತಾ ಏನು ಅಂತಿಲ್ಲ. ಹಾಗಾಗಿ ನಿರ್ಣಯ ಆಗೋದು ಈ ಮಹಾಭಾರತ ಸಂದರ್ಭದಲ್ಲಿ. ಹಾಗಾಗಿ ಮಹಾಭಾರತ ಅನ್ನೋದು ಶ್ರೇಷ್ಠ ಗ್ರಂಥ ಅಂತ ಆ ನಿಟ್ಟಿನಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತೆ ಮುಂದೆ ಅನೇಕ ಪುರಾಣಗಳಲ್ಲಿ ಬರುವಂತಹ ಮಹಾಭಾರತದ ಶ್ರೇಷ್ಠತೆಯನ್ನು ಹೇಳುವಂತಹ ವಾಕ್ಯಗಳು, ಅನೇಕ ವಾಯುಪುರಾಣ, ಬ್ರಹ್ಮಾಂಡ ಪುರಾಣ ಮುಂತಾದಂತಹ ಅನೇಕ ಪುರಾಣಗಳಲ್ಲಿ ಮಹಾಭಾರತ ಅದರ ಶ್ರೇಷ್ಠತೆಯನ್ನು ತಿಳಿಸುವಂತಹ ಅನೇಕ ವಾಕ್ಯಗಳಿದ್ದಾವೆ. ಆ ಉಳಿದ ಅನೇಕ ವಾಕ್ಯಗಳ ಚಿಂತನೆಯನ್ನ ನಾಳೆ ದಿವಸದ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.